ಎಲ್ಲರಿಗೂ ನನ್ನ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಹೇಗಿದ್ದೀರಿ ಎಲ್ಲರೂ ಸಹ? ಇವತ್ತು ಮನೆಯಿಂದ ವಿಡಿಯೋ ಮಾಡ್ತಾ ಇದ್ದೇನೆ. ನಿನ್ನೆ ಬೆಂಗಳೂರಿಂದ ಬಂದ ನಂತರ ಎಂಥ ವಿಡಿಯೋ ಕೂಡ ಮಾಡಲಿಲ್ಲ. ಬಂದು ಫ್ರೆಶ್ ಅಪ್ ಎಲ್ಲ ಆಗಿ ಮತ್ತೆ ಸ್ವಲ್ಪ ಸುದ್ದಿ ಎಲ್ಲ ಮಾತಾಡ್ಲಿಕ್ಕೆ ಉಂಟಲ್ಲ ಮನೆಯಲ್ಲಿ, ಹಾಗೆ ಹೀಗೆಲ್ಲ ಮಾತಾಡಿ ಮತ್ತೆ ಅತ್ತಿಗೆ ಕಾಲ್ ಮಾಡಿದ್ರೆಲ್ಲ ಸೇಫಾಗಿ ಇಬ್ಬರು ಅತ್ತಿಗೆ ಅಂದರು ಕೂಡ ಕಾಲ್ ಮಾಡಿದರು, ರೀಚ್ ಆದ್ರ ಹೀಗೆ ಎಂತೆಲ್ಲ ಹೇಗೆಲ್ಲ ಆಯಿತು ಪ್ರಯಾಣ ಅಂತೆಲ್ಲ. ಹಾಗೆ ತುಂಬ ಹೊತ್ತವರೊಟ್ಟಿಗೆಲ್ಲ ಮಾತಾಡಿ ಮತ್ತೆ ಮಲಗಿದ್ದೆ. ಹಾಗೆ ನಿನ್ನೆಂತ ವಿಡಿಯೋ ಮಾಡ್ಲಿಕ್ಕೆ ಆಗಲಿಲ್ಲ. ಇವತ್ತು ಬೆಳಿಗ್ಗೆಯಿಂದ ಕೆಲಸ ಸ್ವಲ್ಪ ಜಾಸ್ತಿ ಉಂಟು, ಹಾಗಾಗಿ ಹೊರಗೆಲ್ಲಿ ಕೂಡ ಹೋಗಿ ವಿಡಿಯೋ ಮಾಡಲಿಲ್ಲ. ಅದಲ್ಲದೆ ಮುಗಿಲು ಉಂಟು ವಾತಾವರಣ ಇವತ್ತು. ಎಂತ ಗೊತ್ತಿಲ್ಲ ಮಳೆ ಬರ್ತದ ಎಂತ ಕತೆ. ನಿನ್ನೆ ಮಳೆ ಇರಲಿಲ್ಲ ಅಂತೆ, ನಿನ್ನೆ ಮೊನ್ನೆ ಮಳೆ ಇತ್ತು ಅಂತ ಹೇಳಿದ್ರು. ವಾತಾವರಣ ಮಳೆ ಬಂದ್ರು ಬರದಿದ್ರು ಕೂಡ ಬಿಸಿ ಬಿಸಿ ಒಂಥರ ಸೆಕೆ ಸೆಕೆ ಉಂಟು. ಹಾಗೆ ಇವತ್ತು ಎಂತೆಲ್ಲ ವಿಡಿಯೋ ಮಾಡಲಿಕ್ಕೆ ಸಿಗ್ತದೆ ಅಂತ ಗೊತ್ತಿಲ್ಲ ನನಗೆ, ನೋಡುವ. ಊಟ ಎಲ್ಲ ಮಾಡಿ ಆದ ನಂತರ ಎಂತಾದ್ರೂ ವಿಡಿಯೋ ಮಾಡ್ಲಿಕ್ಕೆ ಉಂಟು ಅಥವಾ ಸಾಯಂಕಾಲವೇ ವಿಡಿಯೋ ಮಾಡುದಾ ಎಲ್ಲ ಎಂತ ಅಂತ ನನಗೆ ಕೂಡ ಗೊತ್ತಿಲ್ಲ. ಹೇಗೆ ವಿಡಿಯೋ ಹೋಗ್ತದೆ ಅಂತ ನೋಡ್ಬೇಕು ಇವತ್ತು. ಈಗ ಅಪ್ಪ ಪೇಟೆಯಿಂದ ಬರುವಾಗ ನನಗೆ ಬೆಲ್ಲ ಕ್ಯಾಂಡಿ ತಂದ್ರೆ ಆಯ್ತಾ. ಬೆಲ್ಲ ಕ್ಯಾಂಡಿ ನನಗೆ ಗೊತ್ತಿಲ್ಲ ಎಲ್ಲ ಭಾಗಗಳಲ್ಲಿ ಕೂಡ ಮೊದಲು ಸಿಗ್ತಾ ಇತ್ತ ಅಂತ. ನಮ್ಮ ಭಾಗದಲ್ಲಿ ನಾವು ಶಾಲೆಗೆ ಹೋಗುವಾಗ ಒಂದು ಅಂಗಡಿಯಲ್ಲಿ 2 ರೂಪಾಯಿಗೆ ಕಾಣ್ತದೆ ಬೆಲ್ಲ ಕ್ಯಾಂಡಿ ಸಿಗ್ತಾ ಇತ್ತು. ಅದರಲ್ಲಿ ಈ ಸೇಮಿಗೆ ಅಂತೆಲ್ಲ ಹೇಳ್ತಾರಲ್ಲ ಅದು, ಮತ್ತೆ ಕರಿಮೆಣಸು, ಪೆಪ್ಪರ್, ಏಲಕ್ಕಿ ಇಂಥದ್ದೆಲ್ಲ ಹಾಕಿ ಮಾಡಿ ಮಾರ್ತಾ ಇದ್ರು. ಈಗ ಇದರಲ್ಲಿ ಅಂತ ಕಾಣ್ತಾ ಇಲ್ಲ ನನಗೆ, ಪ್ಲೇನ್ ಬೆಲ್ಲ ಕ್ಯಾಂಡಿ ಕಾಣ್ತದೆ. ಐಡಿಯಲ್ ಅವರದ್ದು ಒಳ್ಳೆದುಂಟು, ರುಚಿ ಹಾಗೆ ಉಂಟು, ಪರಿಮಳ ಎಲ್ಲ ಉಂಟು. ಅವತ್ತು ನಾವು ಹೋಗುವಾಗ ಬೆಲ್ಲ ಕ್ಯಾಂಡಿ ಅಂತ ಸಿಗ್ತಾ ಇತ್ತು ಶಾಲೆಗೆ ಹೋಗುವಾಗ. ಈಗ ಕೂಡ ಸಿಗ್ಬೋದು, ಗೊತ್ತಿಲ್ಲ ನನಗೆ. ಇದು ಮಾತ್ರ ಒಳ್ಳೆದುಂಟು. ನಾನು ಐಡಿಯಲ್ ಅವರದ್ದು ಬೆಲ್ಲ ಕ್ಯಾಂಡಿ ಫಸ್ಟ್ ಟೈಮ್ ಟ್ರೈ ಮಾಡೋದು. ತೆಂಗಿನ ತುರಿ ಎಲ್ಲ ಇದರಲ್ಲಿ ಹಾಕಿದ್ದಾರೆ, ಇದರಲ್ಲಿ ಕೂಡ ಉಂಟು. ಫಸ್ಟ್ ಟೈಮ್ ಟ್ರೈ ಮಾಡೋದು ಐಡಿಯಲ್ ಅವರದ್ದು, ಒಳ್ಳೆದುಂಟು. ಹಾಗೆ ಇವತ್ತು ಮಧ್ಯಾಹ್ನ ಊಟಕ್ಕೆ ಅಮ್ಮ ವಿಟಮಿನ್ ಸೊಪ್ಪು ಅಥವಾ ಚಕ್ರಮುನಿ ಸೊಪ್ಪು ಅಂತ ಹೇಳ್ತಾರಲ್ಲ, ಅದರದ್ದು ಪಲ್ಯ ಮಾಡಿದ್ರು. ನಾನು ನಿಮಗೊಂದು ಚಂದದ ಹೂ ತೋರಿಸ್ತೇನೆ ಆಯ್ತಾ. ಇದು ಸಾಮಾನ್ಯವಾಗಿ ಯಾವುದೇ ರೀತಿಯ ಉಪಯೋಗಕ್ಕೆ ಬರುವುದಿಲ್ಲ ಅಂತ ಹೇಳಿದರೆ, ಹೂ ಮಾಲೆ ಕಟ್ಟಲಿಕ್ಕೆ ಆಗಿರಬಹುದು, ಮುಡಿಲಿಕ್ಕೆ ಅಥವಾ ದೇವರಿಗೆ ಎಂತಕ್ಕೂ ಕೂಡ ಹಾಕೋದಿಲ್ಲ. ಕಾಡಿನಲ್ಲಿ ಹಾಗೆ ಬೆಳೆದು ಉದುರಿ ಹೋಗುವಂತಹ ಹೂ, ಕಲ್ಮರ ಹೂ. ಹೆಚ್ಚಿನವರಿಗೆ ಗೊತ್ತಿರಬಹುದು ನಮ್ಮ ಭಾಗದಲ್ಲಿ ಕಲ್ಮರ ಹೂ ಹೇಗಿರ್ತದೆ ಅಂತ. ನೋಡ್ಲಿಕ್ಕೆ ಒಂಥರ ರೆಂಜೆ ಹೂ ಅಥವಾ ಬಕುಳ ಹೂ ಎಲ್ಲ ಇರ್ತದಲ್ಲ, ಹಾಗೆ ಇರ್ತದೆ ನೋಡ್ಲಿಕ್ಕೆ. ನಾನು ನಿಮಗೆ ಬ್ಯಾಕ್ ಕ್ಯಾಮರಾದಲ್ಲಿ ತೋರಿಸ್ತೇನೆ ಆಯ್ತಾ. ನಾನಿಲ್ಲಿ ನಮ್ಮ ಮನೆಯಿಂದ ತುಂಬ ಕೆಳಗೆ ಒಂದು ಮಾರ್ಗ ಉಂಟು, ಮೇನ್ ರೋಡಿಗೆ ಸೇರುವ ಹತ್ರ. ಅಲ್ಲಿಗೆ ಬಂದಿದ್ದೇನೆ. ಅಲ್ಲಿ ಅದು ಹೂಗಳೆಲ್ಲ ತುಂಬ ಉಂಟು, ಹಾಗೆ ಅದನ್ನು ತೋರಿಸುವ ಅಂತ ಬಂದದ್ದು. ನಮ್ಮ ಪೇಟೆ ಭಾಗದಲ್ಲಿ ಮಳೆ ಮೋಡ ಹಾಕಿದೆ, ಮುಗಿಲು ಕಾಣ್ತಾ ಇರಬಹುದು ಕ್ಯಾಮರಾದಲ್ಲಿ. ಹೇಗೆ ಕಾಣ್ತಾ ಉಂಟು ಗೊತ್ತಿಲ್ಲ ನನಗೆ. ಇಲ್ಲೆಲ್ಲ ಬಿಸಿಲು ಉಂಟು, ಅಲ್ಲಿ ದೂರದಲ್ಲಿ ಮಳೆ ಮುಗಿಲುಂಟು. ನಾನು ಹೆಚ್ಚಾಗಿ ಈ ನಮ್ಮ ಮಾರ್ಗದಲ್ಲಿ ಆಚೆ ಆಚೆ ಹೋಗಿ ಮಾತಾಡೋದು ಮತ್ತು ವಾಕಿಂಗ್ ಎಂತ ಇದ್ರೆ ಇಲ್ಲಿಗೆ ನನ್ನದು ಸೀಮಿತ ಆಯಿತಾ. ಅದರಿಂದ ಕೆಳಗೆ ಹೋಗೋದಿದ್ರೆ ಒಂದು ಅಮ್ಮನ ಜೊತೆ ಹೀಗೆ ವಾಕಿಂಗ್ ಎಂತಾದರೂ ಹೋಗೋದು, ಇಲ್ಲದಿದ್ದರೆ ಇಲ್ಲಿ ಮೇಲೆ ಮಲ್ಲಿ ಎಲ್ಲ ಇರ್ತಾರಲ್ಲ ಅವರ ಜೊತೆ ವಾಕಿಂಗ್ ಅಂತ ಹೋಗೋದಿದ್ರೆ. ಒಬ್ಬೊಬ್ಬಳೆಲ್ಲ ಹೋಗೋದಿಲ್ಲ. ಇವತ್ತು ಈ ಕಲ್ಮರ ಇಲ್ಲಿ ಒಂದು ಉಂಟು ಸಣ್ಣ ಗಿಡ, ಅದರದ್ದು ಅಲ್ಲಿ ಕೆಳಗೆ ತುಂಬ ಹೂ ಹಾಸಿಗೆ ಹಾಕಿದ ಹಾಗೆ ಉಂಟಲ್ಲ, ಅದನ್ನು ವಿಡಿಯೋ ಮಾಡುವ ಅಂತ ಹೋದೆ. ಹೆಚ್ಚಾಗಿ ನಾನು ಯಾಕೆ ಹೋಗೋದಿಲ್ಲ ಅಂತ ಹೇಳಿದರೆ, ಎಲ್ಲ ಸಿಗ್ತಾರೆ. ಮತ್ತು ಇಲ್ಲಿ ನಮ್ಮದು ಎಂಥ ಟ್ಯಾಂಕ್ ನಿರ್ಮಾಣ ಆಗ್ತಾ ಉಂಟಲ್ಲ, ಅಲ್ಲಿಗೆ ಹೋಗೋ ಕೆಲಸದವರೆಲ್ಲ ಬರ್ತಾ ಇರ್ತಾರೆ ಅಂತ ಜಾಸ್ತಿ ನಾನು ಹಾಗೆ ಹೋಗೋದಿಲ್ಲ. ಇವತ್ತು ಯಾರು ಬರಲಿಕ್ಕಿಲ್ಲ ಅಂತ ಹೋದರೆ, ಹೋಗುವಾಗ ಒಂದು ಜನ ಹೋದರು, ಮತ್ತೆ ವಾಪಸ್ ಬರುವಾಗ ಅವರದ್ದು ಒಂದು ಟಿ ಹಾಗೆ ಸಣ್ಣ ವಾಹನ ಉಂಟು, ಅದರಲ್ಲಿ ತುಂಬ ಜನ ಹೋದರು. ಮತ್ತು ಸಿಮೆಂಟ್ ಎಲ್ಲ ಮಿಕ್ಸ್ ಮಾಡ್ತದೆ, ಆ ವಾಹನ ಹೋಯಿತು. ನಾನು ಸುಮ್ಮನೆ ಹೋದದ್ದಂತಾಯಿತು, ನನಗೆ ಸರಿಯಾಗಲಿಲ್ಲ ಮತ್ತೆ ಎಂತ. ಹಾಗೆ ನಾನು ಊರಿಗೆ ಬಂದಾಗ ಪ್ರತಿ ಸಲ ನನಗೆ ಎಂತಾದ್ರೊಂದು ವಿಷಯ, ಆಯಾಯ ಕಾಲಕ್ಕೆ ತಕ್ಕ ಹಾಗೆ ಎಂತಾದ್ರೊಂದು ವಿಷಯ ಇರ್ತದೆ. ಹಾಗೆ ಈ ಸಲ ಬಂದಾಗ ನನಗೆ ಈ ಕಲ್ಮರದ ಹೂ ಎಷ್ಟು ಚಂದ ಉಂಟಂತ ಹೇಳಿದರೆ, ಕೆಳಗೆ ಬಿದ್ದದ್ದೆಲ್ಲ ನೋಡುವಾಗ ಒಂಥರ ಖುಷಿ ಆಗ್ತದೆ. ಅದು ಎಷ್ಟು ಜನರಿಗೆ ಚಂದ ಕಾಣ್ಬೋದು, ಖುಷಿ ಆಗ್ಬೋದು ಗೊತ್ತಿಲ್ಲ. ಆದರೆ ನಾನು ಅದನ್ನು ಇನ್ಸ್ಟಾಗ್ರಾಮ್ಗೆ ಅಪ್ಲೋಡ್ ಮಾಡಲಿಕ್ಕೆ ಒಂದೊಂದು ಕಂಟೆಂಟ್ ಹುಡುಕೋದು. ಹಾಗೆ
ನಾನೀಗ ನನ್ನ ಅಮ್ಮ ಇಲ್ಲಿ ನೋಡಿ, ಅಮ್ಮ ಇಲ್ಲಿ ಹಿಡಿಸುಡಿ ಮಾಡ್ತಾ ಇದ್ದಾರೆ. ಇದು ಮೊನ್ನೆ ಒಂದು ಹಸಿ ತೆಂಗಿನ ಗರಿ ಬಿದ್ದಿತ್ತು, ಹಾಗೆ ಅದನ್ನು ಇಟ್ಟಿದ್ರೆ ಅದು ಕಲರ್ ಮಾತ್ರ ಹೋದದ್ದು, ಹಸಿರಿತ್ತು ಮೊದಲು. ಅದನ್ನು ಮಾಡ್ತಾ ಇದ್ದಾರೆ. ಇದೆಲ್ಲ ಅದರದ್ದು ಕಸ ಆಯ್ತಾ. ಹಾಗೆ ಆ ಬದಿಯಲ್ಲಿ ಮಾಡ್ತಾ ಇದ್ದಾರೆ ಹಿಡಿಸುಡಿ. ನಾನೀಗ ಮಾರ್ಗದಿಂದ ಎಲ್ಲ ವಾಕ್ ಮಾಡಿ ಬಂದದ್ದು ಮ್ಯಾಂಗೋಸ್ಟೀನ್ ತಿನ್ಲಿಕ್ಕೆ. ಮೊನ್ನೆ ವಿಡಿಯೋದಲ್ಲಿ ತೋರಿಸಿದ್ದೆ ಅಕ್ಕನ ಮನೆಯಿಂದ ತಂದದ್ದು ಅಂತ. ಒಂದು ತಂದಿದ್ರು ಅಮ್ಮ ಆಗ. ಈಗ ಮೊನ್ನೆ ವಾಪಸ್ ಒಂದ್ಸಲ ಹೋಗಿದ್ರು ಅಕ್ಕನ ಮನೆಗೆ, 1-2-3 ದಿವಸ ಇದ್ದು ಬಂದಿದ್ರು ಅಮ್ಮ ಅಲ್ಲಿ. ಹಾಗೆ ಅಲ್ಲಿಂದ ಬರುವಾಗ ಮ್ಯಾಂಗೋಸ್ಟೀನ್ ತಂದಿದ್ದಾರೆ, ಅದನ್ನು ತಿನ್ನುವ ಅಂತ ಹೊರಟದ್ದು. ಈ ಸಲ ನಿಮ್ಮ ಎದುರೇ ಇದನ್ನು ತಿಂದು ರಿಯಾಕ್ಟ್ ಮಾಡ್ತೇನೆ ಹೇಗೆಲ್ಲ ಉಂಟು ಅಂತ. ನನಗೆ ಅಂತೂ ತುಂಬಾ ಇಷ್ಟ ಮ್ಯಾಂಗೋಸ್ಟೀನ್. ನಮ್ಮ ಪಶ್ಚಿಮ ಘಟ್ಟಗಳ ಭಾಗದಲ್ಲೆಲ್ಲ ಕಾಣ್ಲಿಕ್ಕೆ ಸಿಗ್ತದಲ್ಲ ಪುನರ್ಪುಳಿ ಅಂತ, ಅದರ ಹಾಗೆ ಇರ್ತದೆ ನೋಡ್ಲಿಕ್ಕೆ ಎಲ್ಲ. ನೋಡಿ ರೂಪ ಮಾತ್ರ, ಬಣ್ಣ ಮಾತ್ರ ಪುನರ್ಪುಳಿದ್ದು ಕೆಂಪಿರ್ತದೆ, ಇದರದ್ದು ಸ್ವಲ್ಪ ಜಾಸ್ತಿ ಕಪ್ಪು ಒತ್ತಿದ ಬಣ್ಣ. ಹಾಗೆ ರುಚಿಯಲ್ಲಿ ಕೂಡ ಅಷ್ಟೇ, ರುಚಿಯಲ್ಲಿ ಇದು ತುಂಬಾ ಸಿಹಿ ಉಂಟು. ಪುನರ್ಪುಳಿ ಆದ್ರೆ ಹುಳಿ ಹುಳಿ ಉಂಟು, ಆದ್ರೆ ನೋಡ್ಲಿಕ್ಕೆಲ್ಲ ಒಳಗೆಲ್ಲ ಹಾಗೆ ಇರ್ತದೆ. ನಮ್ಮ ಕಡೆ ಎಲ್ಲ ಇದು ವೈಲ್ಡ್ ಆಗಿ ಎಲ್ಲ ಬೆಳೆಯುವುದಿಲ್ಲ. ತೊಟ್ಟೆಲ್ಲ ನೋಡಿ ಎಷ್ಟು ಚಂದ ಉಂಟು ನೋಡ್ಲಿಕ್ಕೆ ಅಂತ. ಹಾಗೆ ನಮ್ಮಲ್ಲಿ ಇದು ಗಿಡ ನೆಟ್ಟು ಬೆಳೆಸುವಂತದ್ದು. ನಾನು ಇದನ್ನು ಮೊದಲು ಎಲ್ಲಿ ತಿಂದದ್ದಂತ ಹೇಳಿದ್ರೆ ಮಹೀಕ್ಷಿತ್ ಇದ್ದನಲ್ಲ ಅವರ ಮನೆಯಲ್ಲಿ, ಅಲ್ಲಿ ತುಂಬಾ ಆಗ್ತಾ ಇತ್ತು ಅವತ್ತು. ಹಾಗೆ ನನ್ನ ಅತ್ತಿಗೆ ಅಲ್ಲಿಗೆ ಮದುವೆ ಆಗಿ ಹೋದ ಸಮಯದಲ್ಲಿ ಎಲ್ಲ ಹೋಗಿದ್ದೆವು. ನಾನಾಗ ಹೈಸ್ಕೂಲಲ್ಲೆಲ್ಲ ಇದ್ದೆ ಕಾಣ್ತದೆ, ನನಗೆ ಸರಿ ನೆನಪಿಲ್ಲ. ಹೈಸ್ಕೂಲಲ್ಲಿ, ಹೌದು ಹೈಸ್ಕೂಲಲ್ಲಿ ಇದ್ದೆ. ಆ ಸಮಯದಲ್ಲಿ ಮ್ಯಾಂಗೋಸ್ಟೀನ್ ಅನ್ನು ಫಸ್ಟ್ ಟೈಮ್ ನಾನು ತಿಂದಿರುವಂಥದ್ದಲ್ಲಿ. ಹಾಗೆ ಅದಾದ ನಂತರ ಈಗ ಅಕ್ಕನ ಮನೆಯಿಂದ ತಂದು ತಿನ್ನುವಂಥದ್ದು. ಇದು ನಮ್ಮ ಬೆಂಗಳೂರಲ್ಲಿ ಎಲ್ಲ ಈಗ ಮಾರ್ತಾ ಇದ್ದಾರೆ, ರಾಂಬುಟಾನ್, ಮ್ಯಾಂಗೋಸ್ಟೀನ್, ವಾಟರ್ ಆಪಲ್, ಮತ್ತೆ ಈ ರಾಜನೆಲ್ಲಿಕಾಯಿ, ಬೊಂಬೈ ನೆಲ್ಲಿಕಾಯಿ, ಇಂಥದ್ದೆಲ್ಲ ಈಗ ನಮ್ಮ ಕಡೆ ಎಲ್ಲ ಯಾವುದೆಲ್ಲ ಬೆಳೀತದೆ ಅದನ್ನೆಲ್ಲ ಬೆಂಗಳೂರಲ್ಲಿ ಮಾರ್ತಾರೆ, ಪನ್ನೇರಳೆ ಇಂಥದ್ದೆಲ್ಲ. ಆದ್ರೆ ವಿಷಯ ಅಂತ ಹೇಳಿದ್ರೆ ನಮಗೆ ಅದು ಅಷ್ಟು ದುಡ್ಡು ಕೊಟ್ಟು ತಿನ್ಬೇಕಂತ ಅನಿಸುದೇ ಇಲ್ಲ. ಯಾಕಂತ ಹೇಳಿದ್ರೆ ನಮ್ಮಲ್ಲೆಲ್ಲ ಲಭ್ಯವಾಗಿರೋದ್ರಿಂದ ಅದಕ್ಕೆ ಅಷ್ಟೆಲ್ಲ ದುಡ್ಡು ಕೊಟ್ಟು ತಿನ್ಬೇಕಾ ಅಂತ ಅನ್ನಿಸ್ತದೆ. ಈಗ ಒಂದು ವೇಳೆ ಬೇರೆ ಭಾಗದಿಂದ ತರಿಸುವಂತಹ ಹಣ್ಣಾದ್ರೆ ಅದು ದುಡ್ಡು ಕೊಟ್ಟು ತಿಂದ್ರು ಪರವಾಗಿಲ್ಲ. ಯಾಕಂತ ಹೇಳಿದ್ರೆ ನಮ್ಮಲ್ಲೆಲ್ಲ ಹೇಗೂ ಬೆಳೆಯೋದಿಲ್ಲ, ಒಂದು ರುಚಿ ನೋಡುವ ಹಾಗೆಲ್ಲ ಅನ್ನಿಸ್ತದೆ. ನಾನು ಬೆಂಗಳೂರಲ್ಲೆಲ್ಲ ಇಂಥದ್ದನ್ನು ದುಡ್ಡು ಕೊಟ್ಟು ತಿನ್ನುವುದೇ ಇಲ್ಲ. ಹಾಗೆ ಈಗ ಇದನ್ನು ಓಪನ್ ಮಾಡಿ ತಿನ್ನುವ. ಹೇಗೆ ಉಂಟು ಗೊತ್ತಿಲ್ಲ, ತುಂಬಾ 2-3 ದಿವಸ ಆಯ್ತು ಅಮ್ಮ ಬಂದು. ಫ್ರಿಜ್ಜಲ್ಲಿ ಇಟ್ಟಿದ್ದೇವೆ, ಆದ್ರೂ ಕೂಡ ಒಂದೊಂದ್ಸಲ ಕೆಲವೆಲ್ಲ ಹೇಗೆ ಉಂಟು. ಮತ್ತೆ ಇದು ಹೊರಗಿಂದ ಸ್ವಲ್ಪ ರಫ್ ಉಂಟು, ಪುನರ್ಪುಳಿಯ ಹಾಗೆ ತುಂಬಾ ಸುಲಭದಲ್ಲಿ ಇಲ್ಲ ಇದು. ಒಳಗೆ ನೋಡಿ ಕೆಂಪು ಕೆಂಪು ಬಣ್ಣ ಒಂಥರ ಹೀಗಿರ್ತದೆ, ರುಚಿ. ಯಾರೆಲ್ಲ ಮ್ಯಾಂಗೋಸ್ಟೀನ್ ತಿಂದಿದ್ದೀರಿ, ಹಾಗೆ ನಮ್ಮ ಭಾಗದಿಂದ ನೋಡುವವರು ಅಥವಾ ಬೇರೆ ಯಾವುದೇ ಭಾಗದಿಂದ ನೋಡುವವರು ಆಗಿದ್ರು ಕೂಡ, ಯಾರ್ಯಾರ ಮನೆಯಲ್ಲೆಲ್ಲ ಈ ಮ್ಯಾಂಗೋಸ್ಟೀನ್ ಇದ್ದು ಗಿಡ ಉಂಟು, ಮನೆಯಲ್ಲಿ ಬೆಳಿತೀರಿ, ನಿಮ್ಮ ಜಾಗದಲ್ಲಿ ನಿಮ್ಮ ಭೂಮಿಯಲ್ಲೆಲ್ಲ ಬೆಳಿತೀರಾ ಅಂತ ಹೇಳೋದನ್ನು ಕಮೆಂಟ್ ಅಲ್ಲಿ ತಿಳಿಸಿ ಆಯ್ತಾ ನನಗೆ. ತುಂಬಾ ಸ್ವೀಟ್, ಸ್ವಲ್ಪ ಹುಳಿ ಹುಳಿ ಎಲ್ಲಾಗಿ ಒಂಥರ ನನಗೆ ತುಂಬಾ ಇಷ್ಟ ಆಗುದು ಈ ಹಣ್ಣು. ರಂಬುಟಾನು ಮತ್ತೆ ಲಾಂಗನ್, ಲಿಚ್ಚಿ ಇಂಥದ್ದೆಲ್ಲ ತುಂಬಾ ಇಷ್ಟ ಆಗುದು. ಇದರಲ್ಲಿ 2 ಬೀಜ ದೊಡ್ಡ ಇರ್ತದೆ, ಅದು ಸ್ವಲ್ಪ ಒಳಗೆ ಗಟ್ಟಿ ಇರ್ತದೆ, ಒಳಗೆ ಬೀಜ ಇರೋದ್ರಿಂದ. ಮತ್ತೆ ಪುಟ್ಟ ಪುಟ್ಟ ಬೀಜಗಳ ಹಾಗಿರೋದು, ಅದು ಒಳಗೆಲ್ಲ ಎಂತ ಗಟ್ಟಿ ಇರುದಿಲ್ಲ, ಅದನ್ನ ಹಾಗೆ ತಿನ್ಲಿಕ್ಕೆ ಆಗ್ತದೆ. ನಾನು ಇದನ್ನು ಚಂದ ತಿಂದು ಮತ್ತೆ ಸಿಗ್ತೇನೆ ಆಯ್ತಾ. ಮ್ಯಾಂಗೋಸ್ಟೀನ್ ತಿಂದಾಯ್ತು, ತುಂಬಾ ಚಂದ ಇತ್ತು. ಅದರ ಜೊತೆಗೆ ಅಕ್ಕನ ಮನೆಯಿಂದ ಬರುವಾಗ ಉಪ್ಪು ಸೊಳ್ಳೆ ವಡೆ ತಂದಿದ್ದಾರೆ. ಉಪ್ಪು ಸೊಳ್ಳೆ ಅಂತ ಹೇಳಿದ್ರೆ ನಮ್ಮ ದಕ್ಷಿಣ ಕನ್ನಡ ಭಾಗದಲ್ಲಿ ಅಲ್ಲ, ಬೇರೆ ಭಾಗದಲ್ಲಿ ಹೀಗೆ ಮಾಡ್ತಿರೋ ಗೊತ್ತಿಲ್ಲ ನನಗೆ. ಹಲಸಿನಕಾಯಿ ತೊಳೆಗಳನ್ನು ಉಪ್ಪಲ್ಲಿ ಹಾಕಿ ಇಡುವಂಥದ್ದು ವರ್ಷಾನುಗಟ್ಟಲೆ. ಅಂತ ಹೇಳಿದ್ರೆ 2 ವರ್ಷ 3 ವರ್ಷ ಹೀಗೆ ಇಷ್ಟೋ ತನಕ ಕೂಡ ಅದನ್ನು ಸ್ಟೋರ್ ಮಾಡಿ ಇಟ್ಟು ಅದನ್ನು ಬೇರೆ ಬೇರೆ ಖಾದ್ಯಗಳಲ್ಲಿ ಬಳಸುವಂಥದ್ದು. ಈಗ ಮಧ್ಯಾಹ್ನಕ್ಕೆ ಊಟದ ಜೊತೆಗೆ ಸಾಂಬಾರು, ಪಲ್ಯ, ಮತ್ತೆ ಬೋಳು ಸಾಂಬಾರು ಅಂತ ಮಾಡ್ತೇವೆ. ಹಾಗೆ ಹುಳಿ ಇರ್ತದಲ್ಲ, ಮಜ್ಜಿಗೆ ಹುಳಿ, ಇಂಥದ್ದೆಲ್ಲ ಮಾಡ್ತಾರೆ. ಅದರ ಜೊತೆಗೆ ಈ ರೀತಿ ಸ್ನಾಕ್ಸ್ ಕೂಡ ಮಾಡ್ತಾರೆ. ಹಲಸಿನಕಾಯಿ ಚಿಪ್ಸ್ ಬರ್ತದಲ್ಲ, ಅದೇ ತರ ಉಪ್ಪು ಸೊಳೆಯನ್ನು ಕೂಡ ಅದೇ ರೀತಿ ಚಿಪ್ಸ್ ಮಾಡ್ತಾರೆ, ಹಪ್ಪಳ ಮಾಡ್ತಾರೆ, ಈ ರೀತಿ ವಡೆ ಮಾಡ್ತಾರೆ. ಮತ್ತೆ ಉಂಡ್ಲಕಾಳು ಅಂತ ಒಂದು ಸ್ನಾಕ್ಸ್ ಉಂಟಾಯ್ತು, ಅದಂತೂ ದಿ ಬೆಸ್ಟ್. ಉಪ್ಪು ಸೊಳೆಯಲ್ಲಿ ಆ ಒಂದು ಸ್ನಾಕ್ಸ್ ಮಾಡ್ಲೇಬೇಕು. ಮತ್ತೆ ಹಾಗೆ ಸಾಕಷ್ಟು ಖಾದ್ಯಗಳನ್ನು ಮಾಡ್ಲಿಕ್ಕೆ ಆಗ್ತದೆ. ಹಲಸಿನಕಾಯಿ ಇಲ್ಲದ ಸಮಯದಲ್ಲಿ ಹಲಸಿನಕಾಯಿಯ ಅಡುಗೆ ಮಾಡ್ಲಿಕ್ಕೆ ಹಲಸಿನಕಾಯಿ ತೊಳೆಗಳನ್ನು ಉಪ್ಪಲ್ಲಿ ಹಾಕಿಡ್ತೇವೆ. ಅದರಲ್ಲಿ ಈ ವಡೆ ಕೂಡ ಒಂದು. ಹಾಗೆ ಅಕ್ಕನ ಮನೆಯಲ್ಲಿ ಮಾಡಿದ್ರು, ಅದನ್ನು ನನಗೆ ಅಂತ ಕೊಟ್ಟು ಕಳುಹಿಸಿದ್ದಾರೆ.
ತಿಂದು ನೋಡ್ತೇನೆ ಹೇಗೆ ಉಂಟು ಅಂತ. ನಾನು ತಿನ್ಲಿಲ್ಲ, ನಿನ್ನೆ ಬಂದದ್ದಲ್ಲ, ಇವತ್ತು ಸಂಜೆ ತಿನ್ನುವ ಅಂತ ಕಂದದ್ದು. ಗಟ್ಟಿ, ಅದು ನಿಜವಾಗ್ಲೂ ಇರುದೇ ಹಾಗೆ. ವಡೆ ಮಾಡಿದಾಗ ತುಂಬಾ ಗಟ್ಟಿ ಇರ್ತದೆ, ಆದ್ರೆ ಅದರ ರುಚಿ ಅಂತೂ ತುಂಬಾ ತುಂಬಾ ಟೇಸ್ಟಿ ಆಗಿರ್ತದೆ ಆಯ್ತಾ. ಯಾರಿಗೆಲ್ಲ ಉಪ್ಪು ಸೊಳ್ಳೆ ವಡೆ ಇಷ್ಟ ಅಂತ ಹೇಳಿ ಕಮೆಂಟ್ ಅಲ್ಲಿ ತಿಳಿಸಿ ಆಯ್ತಾ. ಊರಿಗೆ ಬಂದ ನಂತರ ಮನೆಯ ಸುತ್ತಮುತ್ತ ಇರುವುದನ್ನೆಲ್ಲ ಒಂದ್ಸಲ ಪರಿಶೀಲನೆ ಮಾಡ್ಲಿಕ್ಕೆ ಉಂಟು, ಎಂತೆಲ್ಲ ಉಂಟು, ಎಂತೆಲ್ಲ ಆಗಿದೆ, ಎಂತೆಲ್ಲ ಉಳಿದಿದೆ ನನ್ಗೋಸ್ಕರ ಅಂತ ಎಲ್ಲ. ವಾಟರ್ ಆಪಲ್ ಉಂಟಲ್ವಾ, ಅದು ಈಗ ಮೊನ್ನೆ ಹೂ ಹೋಗಿದ್ದದ್ದು ಈಗ ಹಣ್ಣಾಗಿದೆ. ಹಾಗೆ ಅದನ್ನು ಕೂಡ ಟೇಸ್ಟ್ ಮಾಡಿ ಬರುವ ಅಂದುಕೊಳ್ಳುವರು ಕೆಲವರು, ಇವಳಿಗೆ ತಿನ್ನುವುದೇ ಕೆಲಸ ಅಂತ. ನಾನು ಕೆಲಸ ಮಾಡಿ ಮುಗಿಯುವ ತನಕ ನನಗೆ ಎಂತ ಕೂಡ ಹೀಗೆಲ್ಲ ಬಂದು ಎಕ್ಸ್ಪ್ಲೋರ್ ಮಾಡ್ಲಿಕ್ಕೆ ಆಗುದಿಲ್ಲ. ನಾನು ಅದಕ್ಕೆ ಒಂದು ವಡೆ, ಒಂದು ಮ್ಯಾಂಗೋಸ್ಟೀನ್ ಮತ್ತೆ ವಾಟರ್ ಆಪಲ್ ಕೂಡ ಒಂದು ತಿಂದು ಹೋಗುದು. ಎಲ್ಲ ಸ್ವಲ್ಪ ಸ್ವಲ್ಪ ಆದ್ರೂ ಟೇಸ್ಟ್ ಮಾಡಬೇಕು ನನಗೆ ಹೇಗೆ ಉಂಟು ಎಂತೆಲ್ಲ ಅಂತ. ಇದು ನಮ್ಮ ಮನೆಯಲ್ಲಿ ಪ್ರತಿ ಸಲ ಆಗುದಾದ್ರೂ ಕೂಡ ಉಂಟಲ್ಲ, ನನಗದು ತಿಂದು ತಿಂದು ಬಡಿಯುವುದಂತೆಲ್ಲ ಎಂತ ಇಲ್ಲ. ಹಾಗಾದ ಕಾರಣ ಮಾತ್ರ ಇದರಲ್ಲಿ ಈಗ ಹುಳ ಆಗಿರುವ ಸಾಧ್ಯತೆ ಉಂಟು, ಮಳೆಗಾಲದ್ದಲ್ವಾ. ಹಾಗಾಗಿ ನನ್ನ ಅತ್ತೆ ಮನೆಯಲ್ಲೆಲ್ಲ ಹಾಗೆ ಹುಳ ಆಗಿದೆ ಅಂತ ಹೇಳಿದ್ರು. ಮತ್ತೆ ಸಾಕಷ್ಟು ಜನರ ಇದರಲ್ಲೆಲ್ಲ ಹೇಳ್ತಾರೆ ಈ ವಾಟರ್ ಆಪಲ್ ಅಲ್ಲಿ ಹುಳ ಆಗ್ತದಂತ. ಅಪ್ಪ ಹೇಳಿದ್ರು ಒಂದು ಕೆಲವುದ್ರಲ್ಲಿ ಮಾತ್ರ ಉಂಟಷ್ಟೇ, ನೀನು ನೋಡಿ ತಿನ್ನು ಅಂತ ಹೇಳಿದ್ರು. ಹಾಗೆ ಈಗ ನಾನು ಈ ಮರದ ಹತ್ರ ಬಂದಿದ್ದೇನೆ. ಕೆಳಗೆ ಎಷ್ಟು ಬಿದ್ದಿದೆ, ಮರದಲ್ಲಿ ಎಷ್ಟು ಉಂಟಂತ ತೋರಿಸ್ತೇನೆ ನಿಮಗೆ. ಕೆಳಗೆ ನೋಡಿ, ಹಾಸಿಗೆ ಹಾಗೆ ಉಂಟು, ಎಲ್ಲ ಬಿದ್ದುಕೊಂಡು ಅಲ್ಲಲ್ಲಿ ಉಂಟು. ಕೆಲವೆಲ್ಲ ಎಳೆಯದೇ ಬಿದ್ದಿದೆ, ಹಾಗೆ ಕೆಲವೆಲ್ಲ ಬಲಿತು ಬಿದ್ದಿದೆ. ಹಾಗೆ ಗಿಡದಲ್ಲಿ ಕೂಡ ಕಾಣ್ತಾ ಇರಬಹುದು ನಿಮಗೆ. ಈಗ ಒಂದು ಸ್ವಲ್ಪ ಒಳ್ಳೆದಿರುದು ನೋಡಿ ಕೊಯ್ದೆ, ಇದನ್ನು ಓಪನ್ ಮಾಡಿ ನೋಡ್ತೇನೆ. ಹುಳ ಇದ್ರೆ ಎಸೆಯುವುದು, ಹುಳ ಇಲ್ಲದಿದ್ರೆ ತಿನ್ನುದು. ಈ ಭಾಗದಲ್ಲಿ ಹುಳ ಇಲ್ಲ. ಹುಳ ಇದ್ರೆ ಹೇಗೆ ಗೊತ್ತಾಗ್ತದೆ ಗೊತ್ತುಂಟ, ಇದ್ರೊಳಗೆ ಕಂದು ಕಂದು ಬಣ್ಣ ಇರ್ತದೆ. ಕಂದು ಕಂದು ಬಣ್ಣ ಇದ್ರೆ ಅದು ಹುಳ ಅದರೊಳಗೆ ಹೋಗಿ ತೂತು ಮಾಡಿ ಅದನ್ನು ತಿನ್ನುದು, ಅದರೊಳಗೆ ಮನೆ ಮಾಡಿ ಕೂತ್ಕೊಳ್ಳುದ ಹೀಗೆ ಅಂತ ಅರ್ಥ. ಅದು ಹುಳ ಇದ್ರೆ ಕ್ಲಿಯರ್ ಆಗಿ ಕಾಣ್ತದೆ ಈ ಹಣ್ಣಲ್ಲಿ. ಮತ್ತೆ ನಕ್ಷತ್ರ ನೇರಳೆಲ್ಲ ಉಂಟಲ್ಲ ಅದರಲ್ಲೆಲ್ಲ ಗೊತ್ತಾಗ್ತದೆ. ಇದರಲ್ಲಿ ಹುಳ ಇಲ್ಲ, ಹಾಗಾಗಿ ಇದನ್ನು ತಿನ್ನಬಹುದು, ತಿನ್ನಲಿಕ್ಕೆ ಅರ್ಹವಾಗಿದೆ ಈ ಹಣ್ಣು. ಕೆಲವುದರಲ್ಲಿ ನೋಡಿದೆ, ಒಂದೆರಡರಲ್ಲಿ ಹುಳ ಇತ್ತು. ಹಾಗೆ ಆ ಮರದಲ್ಲಿರುವುದು ಎಲ್ಲ ಕೂಡ ಒಳ್ಳೆ ಹಣ್ಣು ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಹಾಗೆ ಇದನ್ನು ಈಗ ತಿಂತೇನೆ ನಾನು. ಗಂಟಲಿನೊಳಗೆ ತಕ್ಷಣ ನೀರು ಹೋಯ್ತು. ಒಳ್ಳೆ ರುಚಿ ಉಂಟು, ಸಿಹಿ ಉಂಟು. ಮಳೆಗಾಲದಾದ್ರೂ ಕೂಡ ಸಪ್ಪೆ ಅಂತ ಎಂತ ಇಲ್ಲ, ಒಳ್ಳೆ ಸಿಹಿ ಉಂಟು, ಟೇಸ್ಟಿ ಉಂಟು. ನಾನೆಂತ ಹೇಳಲಿಕ್ಕೆ ಬಂದದಂತ ಹೇಳಿದ್ರೆ, ಕೆಲವರೆಲ್ಲ ಹೇಳೋರು ತೊಳೆದು ತಿನ್ನಿ ಅಂತ. ನಿನ್ನೆ ಅಷ್ಟೇ ಮಳೆ ಬಂದಿದೆ ಅಂತ, ನಿನ್ನೆ ಮೊನ್ನೆ ಯಾವಾಗಲೂ. ಹಾಗಾದ ಕಾರಣ ಆಲ್ರೆಡಿ ಒಂದ್ಸಲ ಕ್ಲೀನ್ ಆಗಿರ್ತದೆ. ಮತ್ತು ನಾವು ನಮ್ಮ ಮನೆಯಲ್ಲಿ ಬೆಳೆದದಕ್ಕೆ ಯಾವುದೇ ರಾಸಾಯನಿಕ ಎಲ್ಲ ಸ್ಪ್ರೇ ಮಾಡಲಿಕ್ಕೆ ಹೋಗೋದಿಲ್ಲ. ನೈಸರ್ಗಿಕ ದತ್ತವಾಗಿರುವಂತಹ ಈ ಹಣ್ಣುಗಳನ್ನೆಲ್ಲ ತೊಳೆದು ತಿನ್ನುವಂತಹ ಅಗತ್ಯ ಇಲ್ಲ ಅಂತ ಹೇಳೋದು ನನ್ನ ಭಾವನೆ. ಅದನ್ನು ಕೂಡ ಹೊರತಾಗಿ ಬೇರೆ ಬೇರೆ ಕಾರಣಗಳನ್ನು ಇಟ್ಕೊಂಡು ಬಂದು ತೊಳೆದು ತಿನ್ನಿ ಅಂತ ಹೇಳುವವರಿದ್ರೆ ನಾನು ತೊಳೆಯುವುದಿಲ್ಲ, ನಾನು ಹೀಗೆ ತಿನ್ನೋದು ನಮ್ಮ ಮನೆಯಲ್ಲಿ ಬೆಳೆದ ಹಣ್ಣನ್ನು. ಹಾಗೆ ಇಲ್ಲಿ ನೋಡಿ, ಹಸಿಮೆಣಸು ಆಗಿದೆ ಸ್ವಲ್ಪ ಈ ಸಲ. ಯಾವತ್ತೂ ಹಾಕ್ತಾರೆ, ಪ್ರತಿ ವರ್ಷ ಹಾಕ್ತಾರೆ ಅಮ್ಮ, ಬೀಜ ಹಾಕಿ ಗಿಡ ಮಾಡ್ತಾರೆ. ನಮ್ಮ ಖರ್ಚಿಗೆ ತಕ್ಕ ಸಾಕಾಗ್ತದೆ. ಖರ್ಚು ಅಂತ ಹೇಳಿದರೆ ಅಡುಗೆ ಖರ್ಚಿಗೆ. ಹಾಗೆ ಇಲ್ಲಿ ಮೊನ್ನೆ ಕಲ್ಲಂಗಡಿ ಇತ್ತು, ಬಳ್ಳಿಯೆಲ್ಲ ಬಾಡಿ ಹೋಗಿದೆ. ಇನ್ನೊಂದು ಸಣ್ಣ ಕಲ್ಲಂಗಡಿ ಉಂಟು, ಇಲ್ಲಿ ಕಾಣ್ತಾ ಇರಬಹುದು ನಿಮಗೆ. ಅದು ಬೆಳೆದಿದೆ ಅಂತ ಗೊತ್ತಿಲ್ಲ, ಬರೀ ಇಷ್ಟೇ ಪುಟ್ಟದ್ದಿರುವಂಥದ್ದು. ಅಂಗಳದ ತುದಿಯಲ್ಲಿ ಒಂದು ಪೇರಳೆ ಗಿಡ ಉಂಟಲ್ಲ, ಅದರಲ್ಲಿ ಹಳದಿ ಬಣ್ಣದ್ದು ಪೇರಳೆ ಉಂಟು, ಹಣ್ಣಾಗಿದೆ. ಆಸೆ ಆಗ್ತದೆ ತಿನ್ಬೇಕಂತಾದ್ರೆ. ಇಲ್ಲಿ ನನಗೆ ಎಲ್ಲಿ ಹತ್ತಿರ ಕೊಕ್ಕೆ ಕಾಣ್ತಾ ಇಲ್ಲ. ಹಕ್ಕಿ ತಿಂದಿದ ಅಂತ. ಒಂದು ಸ್ವಲ್ಪ ಹಕ್ಕಿ ಅದನ್ನು ಟೇಸ್ಟ್ ಮಾಡಿ ಆಗಿದೆ, ಇರಲಿ ಬಿಡಿ, ಇನ್ನು ಹಕ್ಕಿ ತಿನ್ನಲಿ, ನಾನು ತೋರಿಸ್ತೇನೆ ನಿಮಗೆ. ಖಂಡಿತ ಅಲ್ಲ, ಅಷ್ಟು ಮೇಲೆ ಉಂಟು. ನಾನು ಸೆಲ್ಫಿ ಸ್ಟಿಕ್ಕಲ್ಲಿ ಅದನ್ನು ಅಷ್ಟು ಮೇಲೆ ಮಾಡಿ ಮತ್ತೆ ಝೂಮ್ ಮಾಡಿ ಕೂಡ ತೋರಿಸಿರುವಂಥದ್ದು. ಕೊಯ್ಲಿಕ್ಕೆ ಸ್ವಲ್ಪ ಕಷ್ಟ. ಹಾಗೆ ಹಕ್ಕಿ ಕೂಡ ತಿಂದಾಗಿದೆಯಲ್ಲ, ಹಾಗೆ ಬೇಡ ಅಂತ ಬಿಟ್ಟು ಬಿಡುವ ಆಲೋಚನೆಯಲ್ಲಿದ್ದೇನೆ. ನಮ್ಮ ಇಲ್ಲಿ ಹಿಡಿಸುಡಿ ಮಾಡ್ತಾ ಇರುವಾಗ ಇಲ್ಲಿ ಬಂದ ಅತಿಥಿ ನೋಡಿ ಯಾರು ಅಂತ, ಲಕ್ಷ್ಮೀ ಚೇಳು. ಲಕ್ಷ್ಮೀ ಚೇಳು ಬಂದರೆ ನಿಜವಾಗ್ಲೂ ಅದೃಷ್ಟ ಅಂತಾರೆ. ನಮ್ಮ ಮನೆಗೆ ಮೊದಲಿಂದಲೇ ಬರ್ತಾ ಉಂಟು. ಇದು ನಮ್ಮದು ಸ್ವಲ್ಪ ಪರಿಸರ ಹಾಗೆ ಇರುವುದ್ರಿಂದ ನಮ್ಮಲ್ಲಿಗೆ ಬರ್ತಾ ಇರ್ತದೆ. ಮನೆಯೊಳಗೆಲ್ಲ ಒಂದೊಂದ್ಸಲ ಕಾಣಲಿಕ್ಕೆ ಸಿಗ್ತದೆ.
ಓಡಿಕೊಂಡು ಬರುದು ನೋಡಿ ಅಂತ ಎಷ್ಟು ರಭಸವಾಗಿ. ಆಗ ಈ ಒಂದು ಸ್ಪೀಡ್ ಇರಲಿಲ್ಲ, ಈಗ ಎಂತಕ್ಕೆ ಆ ಸ್ಪೀಡಲ್ಲಿ ಓಡ್ತಾ ಉಂಟು ಗೊತ್ತಿಲ್ಲ. ನಾನು ಸ್ವಲ್ಪ ಲೊಕೇಶನ್ ಚೇಂಜ್ ಮಾಡಿದೆ, ಇಲ್ಲಿ ಗುಲಾಬಿ ಎಲ್ಲ ಚಂದ ಕಾಣ್ತಾ ಉಂಟು. ಹಾಗೆ ಎಂತಂತ ಹೇಳಿದರೆ, ಮೊನ್ನೆ ನನಗೆ ಆಫೀಸಿಗೆ ಹೋಗ್ಲಿಕ್ಕೆ ಇತ್ತಲ್ಲ, ಹಾಗೆ ನನಗೆ ಹೋಗುವ ವೀಕಲ್ಲಿ ಆದರೆ ನನಗೆ ನನ್ನದೇ ಆದಂತಹ ಫಿಕ್ಸ್ಡ್ ಒಂದು ವರ್ಕ್ ಸ್ಟೇಷನ್ ಇರ್ತದೆ ಕೂತ್ಕೊಳ್ಳಿಕ್ಕೆ. ಆದರೆ ನಾನು ಹೋಗದ ವೀಕ್ಗೆ ಕಾಂಪನ್ಸೇಟ್ ಮಾಡಲಿಕ್ಕೆ ಅಥವಾ ಹೀಗೆ ಎಂತಕ್ಕಾದರೂ ಹೋದರೆ ನನಗೆ ನನ್ನ ಪ್ಲೇಸ್ ಸಿಗೋದಿಲ್ಲ. ನನ್ನ ಪ್ಲೇಸಲ್ಲಿ ಬೇರೆ ಯಾರಾದರೂ ಕೂತಿರ್ತಾರೆ, ಹಾಗಾಗಿ ನಾನೇ ಜಾಗ ಹುಡುಕಿಕೊಂಡು ಹೋಗಬೇಕು. ನನ್ನ ಆಫೀಸಲ್ಲಿ ನಮ್ಮದೊಂದು ಒಟ್ಟು 10 ಫ್ಲೋರಲ್ಲಿ ಆಲ್ಮೋಸ್ಟ್ ಒಂದು 5-6 ಫ್ಲೋರ್ ನಮ್ಮ ಇದು ಕಂಪನಿದ್ದೇ ಉಂಟು. ಹಾಗೆ ನನ್ನದು ಯಾವತ್ತಿರುವ ಫ್ಲೋರಲ್ಲಿ ಜಾಗ ಇಲ್ಲ ಅಂತ ನಾನು ಬೇರೆ ಫ್ಲೋರಿಗೆ ಹೋಗಿ ಕೂತಿದ್ದೆ. ಮತ್ತು ಊಟಕ್ಕೆಲ್ಲ ಹಾಗೆ ನಾನು ಹೆಚ್ಚಾಗಿ ಒಬ್ಬಳೇ ಊಟಕ್ಕೆ ಹೋಗೋದು. ಹಾಗೆ ಈ ಸಲ ಸಹ ಮೊನ್ನೆ ಊಟಕ್ಕೆ ಹೋಗಿ ಕೂತು ಊಟ ಮಾಡ್ತಾ ಇರಬೇಕಾದ್ರೆ ನನ್ನ ಎದುರೇ ಒಬ್ಬಳು ಕೂತಿದ್ಲು. ಯಾರೆಂತ ನನಗೆ ಪರಿಚಯವಿಲ್ಲ. ನಮ್ಮ ಆಫೀಸಲ್ಲಿ ಅಷ್ಟು ಫ್ಲೋರಲ್ಲಿ ಅಷ್ಟು ಜನ ಇರಬೇಕಾದ್ರೆ ಒಬ್ಬರನ್ನೊಬ್ಬರಿಗೆ ಪರಿಚಯ ಇರೋದಿಲ್ಲ ಸಾಕಷ್ಟು ಜನರಿಗೆ. ನಮ್ಮದೇ ಟೀಮ್ ಅವರು, ನಮ್ಮ ಮೊದಲು ಕಾಲೇಜಿಂದ ಗುರ್ತಿರೋರು ಯಾರಾದರೂ ಕ್ಯಾಂಪಸ್ ಇದರಲ್ಲಿ ಬಂದಿದ್ದರೆ ಹಾಗೆಂತರಾಗಿದ್ದರೆ ಮಾತ್ರ ಪರಿಚಯ ಇರೋದಲ್ವಾ. ಹಾಗೆ ನನಗೆ ಹೆಚ್ಚಿನವರನ್ನೆಲ್ಲ ಗೊತ್ತಿಲ್ಲ ಆ ಫ್ಲೋರಲ್ಲಿ. ನಾನು ನನ್ನ ಪಾಡಿಗೆ ಎಂಥದೋ ಊಟ ಮಾಡ್ತಾ ಇದ್ದೆ. ಆಗ ಊಟ ಎಲ್ಲ ಆದ ನಂತರ ಆ ಹುಡುಗಿ ನನ್ನ ಹತ್ರ ಕೇಳಿದ್ಲು, ನಿಮಗೆ ಕನ್ನಡ ಗೊತ್ತುಂಟಾ ಅಂತ ಕೇಳಿದ್ಲು. ಹಾಂ ಗೊತ್ತುಂಟು, ನಾನು ಕನ್ನಡ ಅಂತ ಹೇಳಿದೆ. ಅದಕ್ಕೆ ಎಂತ ಗೊತ್ತುಂಟಾ, ನಿಮ್ಮ ಮುಖ ಒಬ್ಬರು ಕಂಟೆಂಟ್ ಕ್ರಿಯೇಟರ್ ಇದ್ದಾರೆ, ಸೇಮ್ ಅವರ ಹಾಗೆ ಕಾಣ್ತೀರಿ ನೀವು, ಡಿಟ್ಟೋ ಹಾಗೆ ಕಾಣ್ತಾ ಇದ್ದೀರಾ. ಫೇಸ್ ಕಟ್, ನಿಮ್ಮ ಇದು ಇದು ಎಂಥ ಬಾಯಿಯ ಪಾರ್ಟ್ ಎಲ್ಲ ಒಂಥರ ಹಾಗೆ ಕಾಣ್ತಾ ಉಂಟು ನನಗೆ. ಬಟ್ ನನಗೆ ಆ ಕಂಟೆಂಟ್ ಕ್ರಿಯೇಟರ್ನ ಹೆಸರು ನೆನಪಾಗ್ತಾ ಇಲ್ಲ ಅಂತ ಹೇಳಿದರು. ಆಗ ನಾನು ಕೇಳಿದೆ, ಹೌದಾ, ಯಾರು, ಅಸೀಮಾ ಅಂತ ಇದ್ದಾರಲ್ಲ, ಸೊ ಅವರಿರಬಹುದು. ಯಾಕಂತ ಹೇಳಿದರೆ ನನ್ನ ಹತ್ರ ಸಾಕಷ್ಟು ಜನ ನನ್ನನ್ನು ನೋಡಲಿಕ್ಕೆ ಹಾಗೆ ಕಾಣ್ತಾರೆ ಅಂತ ಹೇಳಿದ್ರಲ್ವ, ಹಾಗೆ ಅವರಿರಬಹುದಾ ಅಂತ ಕೇಳಿದೆ. ಇಲ್ಲ ಅವರು ಮಲೆನಾಡಿದ್ದು ವಿಡಿಯೋ ಎಲ್ಲ ಜಾಸ್ತಿ ಹಾಕ್ತಾರೆ, ಸ್ವಲ್ಪ ಫೇಮಸ್ ಇದ್ದಾರೆ ಇನ್ಸ್ಟಾಗ್ರಾಮಲ್ಲಿ ಎಲ್ಲ. ನನ್ನ ಫ್ರೆಂಡ್ಸ್ ರೀಲ್ಸ್ ಕಳಿಸ್ತಾ ಇರ್ತಾರೆ ಅವರದ್ದು. ನನಗೆ ಅವರ ಹೆಸರು ನೆನಪಾಗ್ತಾ ಇಲ್ಲ ಅಂತ ಮತ್ತೆ ಅವರು ಹುಡುಕ್ಲಿಕ್ಕೆ ಪ್ರಾರಂಭ ಮಾಡಿದರು. ಕೂತ್ಕೊಂಡು ಹುಡುಕಿ 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 ತುಂಬ ಹೊತ್ತಾದ್ಮೇಲೆ ಅವರ ಮತ್ತೊಬ್ಬರು ಫ್ರೆಂಡ್ ಬಂದರು. ಹಾಗೆ ಅವರ ಹತ್ರ ಕೇಳಿದರು, ಇವರ ಮುಖ ನೋಡು, ಯಾರನ್ನು ನೋಡಿದ ಹಾಗೆ ಕಾಣ್ತದೆ ನಿನಗೆ ಅಂತ. ಆ ಹುಡುಗಿ ಕೂಡ ನನ್ನ ಮುಖವೇ ನೋಡಿ, ಕಂಟೆಂಟ್ ಕ್ರಿಯೇಟ್ ಮಾಡ್ತಾರಲ್ಲ ಒಬ್ರು ಇನ್ಸ್ಟಾಗ್ರಾಮಲ್ಲಿ ಅಂತ. ಆಗ ನನಗೆ ಇವರು ನನ್ನ ಬಗ್ಗೆ ಹೇಳ್ತಾ ಇದ್ದಾರಾ ಬೇರೆಯವರ ಬಗ್ಗೆ ಹೇಳ್ತಾ ಇದ್ದಾರೆ ಅಂತ ನನಗೆ, ನನ್ನ ಬಗ್ಗೆ ಹೇಳ್ತಾ ಇದ್ದಿರಬಹುದು, ಆದರೆ ಸುಮ್ಮನೆ ನಾನು ಆಗಿರೋದೇ ಇದ್ದರೆ ನಾನು ಎಂತಕ್ಕೆ, ನಾನಾಗಿ ಹೇಳಲಿಕ್ಕೂ ನನಗೆ ಸರಿ ಆಗ್ತದೆ. ನಾನು ರೀಲ್ಸ್ ಎಲ್ಲ ಮಾಡಿ ನಾನೇ ಅದು ಅಂತೆಲ್ಲ ಹೇಳಲಿಕ್ಕಾಗ್ತದೆ. ಮತ್ತು ನಾನು ಹೀಗೆ ಹೇಳಿದೆ, ಆ್ಯಕ್ಚುಲಿ ನಾನು ಕೂಡ ಕಂಟೆಂಟ್ ಕ್ರಿಯೇಟ್ ಇದು ರೀಲ್ಸ್ ಎಲ್ಲ ಹಾಕ್ತೇನೆ ಅಂತ ಹೇಳಿದೆ. ಹೌದಾ, ನಿಮ್ಮ ಹೆಸರು ಹೇಳಿ, ಒಂದ್ಸಲ ಅಕೌಂಟ್ ಹೆಸರು ಹೇಳಿ ಅಂತೇಳಿ ನಾನು ಹಲೋ ಫ್ರಮ್ ರಮ್ಯಾ ಅಂತ ಉಂಟು ಅಂತ. ಅವರು ಹುಡುಕಿ ಫುಲ್ ಶಾಕ್ ಆಯಿತಾ, ಇಲ್ಲಿ ಸೊಳ್ಳೆ ಕಚ್ತಾ ಉಂಟು. ಈಗ ಮಳೆ ಬಿದ್ದು ಒಂದೆರಡು ಮಳೆ ಎಲ್ಲ ಬಿದ್ದ ನಂತರ ಸೊಳ್ಳೆ ಸ್ಟಾರ್ಟ್ ಆಗಿದೆ. ಅವರು ಫುಲ್ ಶಾಕ್. ಅವರು ನನ್ನನ್ನು ಆ ಜಾಗದಲ್ಲಿ ನಿರೀಕ್ಷೆ ಮಾಡಿರಲಿಲ್ಲ. ಅವರು ಹೇಳಿದರು, ನೀವೇ ಅದು, ಸಾರಿ ನನಗೆ ನಿಜವಾಗ್ಲೂ ಗೊತ್ತಾಗಲಿಲ್ಲ ಅದು ನೀವಂತ. ನಾವು ನಿಮ್ಮನ್ನು ಇಲ್ಲಿ ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ, ನೀವು ನಮ್ಮದೇ ಕಂಪನಿಯಲ್ಲಿ ಕೆಲಸ ಮಾಡ್ತಾ ಇದ್ದೀರಿ ಅಂತ ಕೂಡ ಗೊತ್ತಿರಲಿಲ್ಲ ನಮಗೆ. ಮತ್ತು ಅವರು ಎದ್ದು ನಿಂತು ನನಗೆ ಹ್ಯಾಟ್ಸ್ ಆಫ್ ಅಂತೆಲ್ಲ ಹೇಳಿದ್ದು. ನನಗೆ ಅದೆಂತ ಅಂತ ಹೇಳಿದರೆ ತೀರಾ ನಾನು ಇದಕ್ಕೆ ಅರ್ಹಳೋ ಅಲ್ವೋ ಅಂತ ನನಗೆ ನಿಜಕ್ಕೂ ಗೊತ್ತಿಲ್ಲ ಆಯಿತಾ. ಅವರು ಮೈಸೂರವರಂತೆ. ಮತ್ತು ನನಗೆ ಶೇಕ್ ಹ್ಯಾಂಡ್ ಎಲ್ಲ ಕೊಟ್ಟು, ತುಂಬ ಚಂದ ಮಾಡ್ತೀರಾ ಕಂಟೆಂಟ್ ಎಲ್ಲ, ನಿಮ್ಮ ಅಟ್ಟದಲ್ಲಿ ಹಾವಿರುವುದು ಇದೆಲ್ಲ ನಮಗೆ ಗೊತ್ತುಂಟು, ಆದರೆ ನಿಮ್ಮ ಕಂಟೆಂಟ್ ಇದು ಪೇಜ್ ಹೆಸರು ಮತ್ತು ನಿಮ್ಮ ಹೆಸರು ನಮಗೆ ಗೊತ್ತಿರಲಿಲ್ಲ, ನೆನಪಾಗ್ತಾ ಇರಲಿಲ್ಲ. ಹೀಗೆ ಮಾಡಿ ನಾನು ನಿಮ್ಮ ತುಂಬ ವೀಡಿಯೋಸ್ ಎಲ್ಲ ಚಂದ ನೋಡ್ತೇನೆ, ನನ್ನ ಫ್ರೆಂಡ್ಸ್ ಎಲ್ಲ ನಿಮ್ಮ ವೀಡಿಯೋಸ್ ಶೇರ್ ಮಾಡ್ತಾ ಇರ್ತಾರೆ, ಹಾಗೆ ಹೀಗೆ ಅಂತೆಲ್ಲ. ಮತ್ತೊಂದು ಇಬ್ಬರೆಲ್ಲ ಬಂದರು, ಅವರೆಲ್ಲ ನನಗೆ ಹಾಯ್ ಹೇಳಿದರು. ಮತ್ತು ಒಂಥರ ಎಂತ ಅಂತ ಹೇಳಿದರೆ, ನನಗೆ ಇದುವರೆಗೂ ಸಿಗದಂತಹ ಒಂದು ಪ್ರತಿಕ್ರಿಯೆ ಅದೆಲ್ಲ. ಮೆಸೇಜಲ್ಲಿ ಅಥವಾ ನಾನು ಹಾಕುವಂತಹ ರೀಲ್ಸ್ಗೆ ಕಮೆಂಟ್ ಇದೆಲ್ಲ ಮಾಡ್ತಾರೆ, ಆದರೆ ಮುಖತಃ ಯಾರೋ ಅಪರಿಚಿತರು ನನ್ನನ್ನು ಕಂಡು ನನ್ನ ರೀಲ್ಸ್ ಬಗ್ಗೆ ಮಾತನಾಡುವಾಗ ಉಂಟಲ್ಲ, ಒಂಥರ ಖುಷಿ ಆಯಿತು ನನಗೆ. ಹೀಗೆ ಫಂಕ್ಷನಿಗೆಲ್ಲ ಹೋದಾಗಾದರೆ ನಮ್ಮ ಊರಲ್ಲಿ ಗೊತ್ತಿರೋದು ನನಗೆ ಸ್ವಲ್ಪ ಸರ್ವೇ ಸಾಮಾನ್ಯ. ಯಾಕಂತ ಹೇಳಿದರೆ ಮ್ಯೂಚುವಲ್ ಫ್ರೆಂಡ್ಸ್ ಅಥವಾ ಫಾಲೋವರ್ಸ್ ಇದ್ದಾಗ ನನ್ನ ರೀಲ್ಸ್ ಸಾಕಷ್ಟು ಜನರಿಗೆ ತಲುಪಬಹುದು, ವೀಡಿಯೋಸ್ ಸಾಕಷ್ಟು ಜನರಿಗೆ ಶೇರ್ ಕೂಡ ಮಾಡ್ಬೋದು ಒಬ್ಬರಿಂದ ಒಬ್ಬರು. ಆದರೆ ಯಾವುದೋ ಊರು, ಮೈಸೂರಿನವರು ನನ್ನದೇ ಕಂಪನಿಯಲ್ಲಿದ್ದದ್ದು. ಹಾಗೆ ಬಹುಶಃ ನನ್ನ ಕಂಪನಿಯಲ್ಲಿ ನನ್ನ ಫ್ರೆಂಡ್ಸ್ ಅಂದರೆ ನನ್ನ ಕೊಲೀಗ್ಸ್ ಎಲ್ಲ ಕೆಲವರು ಯಾರಾದರೂ ನನ್ನನ್ನು ಫಾಲೋ ಮಾಡುವಾಗ, ಲೈಕ್ ಮಾಡುವಾಗ ಎಲ್ಲ ಮ್ಯೂಚುವಲ್ ಆಗಿ ಹಾಗೆ ಹೋಯ್ತಾ, ಅಥವಾ ನಿಜವಾಗ್ಲೂ ಅವರು ತೀರಾ ಅಪರಿಚಿತರಾಗಿದ್ದುಕೊಂಡು ದೊಡ್ಡ ಇರುವೆ ಒಂದು ತೀರಾ ಅಪರಿಚಿತರಾಗಿದ್ದುಕೊಂಡು ಹಾಗೆ ಇದು ಮಾಡಿದರೆ, ಒಟ್ಟಾರೆ ನನಗೆ ಅಂತೂ ನಿಜವಾಗ್ಲೂ ಒಂಥರ ತುಂಬ ಖುಷಿ ಆಯಿತು. ಹಾಗೆ ಅದನ್ನು ಹೇಳಬೇಕಂತ ಅಂದುಕೊಂಡಿದ್ದೆ. ಇಂತಹ ಕ್ಷಣಗಳೆಲ್ಲ ಇಲ್ವಾ, ನಾನು ವಿಡಿಯೋ ಮಾಡೋದಕ್ಕೂ ಸಾರ್ಥಕತೆಯನ್ನು ತಂದು ಕೊಡ್ತದೆ ಅಂತ ಹೇಳ್ಬೋದು. ಇದಿಷ್ಟು ಇವತ್ತಿನ ವಿಡಿಯೋ ಆಗಿತ್ತು. ಇವತ್ತಿನ ವಿಡಿಯೋ ಇಷ್ಟ ಆಗಿದ್ರೆ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅಂತ ಕೇಳಿಕೊಳ್ತಾ ಮುಂದಿನ ವಿಡಿಯೋದಲ್ಲಿ ಸಿಗ್ತೇನೆ. ಬಾಯ್ ಬಾಯ್.